ಅರ್ಚಕ ವೃತ್ತಿನ ಬೇರೆ ಜನಾಂಗಗಳಿಗೆ ಕೊಡ್ತಾ ಇದ್ವಿ. ಹೀಗೆ ಅಡಿಗೆ ವೃತ್ತಿ ಇವತ್ತು ಯಾವುದೇ ಹೋಟೆಲ್ನಲ್ಲಿ ಬ್ರಾಹ್ಮಣರು ಅರ್ಚಕ ವೃತ್ತಿ ಮಾಡುವವರಿಗೆ ಭಾಸ್ಕರ ಅವರು ಬಂದು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಭಾಸ್ಕರ ಅವರನ್ನ ಎಲ್ಲರ ಅರ್ಚಕರು ನಮ್ಮವರಿಗೆ 34,000 ಅಂತ ಒಂದು 15,000 ಜನಕ್ಕೆ ಕೆಲಸ ಸಿಗುತ್ತೆ ಬ್ರಾಹ್ಮಣರಿಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೋರಾಟ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಪ್ರಾರಂಭ. ಆತರ ಒಂದು ಇದಕ್ಕೆ ನಾವು ಯಾರು ನಿರುದ್ಯೋಗಿಗಳಿಂದ ಕೈಯೆಲ್ಲ ಯಾಕಂದ್ರೆ ಯುವ ಮುಖಂಡರು ಶ್ರೀಯುತ ಎನ್ ನವೀನ್ ಕುಮಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಈ ಒಂದು ಸುಂದರವಾದಂತಹ ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಒಂದು ಮನವಿಗೆ ಹೋಗಟ್ಟು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ನನ್ನ ತಲೆಬಾಗಿ ನಮಸ್ಕಾರಗಳನ್ನ ಮಾಡ್ತೀನಿ. ಬಹಳ ಸಂತೋಷ. ಯಾಕೆ ಅಂತಂದ್ರೆ ಬ್ರಾಹ್ಮಣರು ಸೇರಲ್ಲ, ಬ್ರಾಹ್ಮಣರು ಒಗ್ಗಟ್ಟಾಗಲ್ಲ, ಬ್ರಾಹ್ಮಣರು ಒಂದ್ ಕಡೆ ಬರಲ್ಲ ಅನ್ನತಕ್ಕಂಥವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಇವತ್ತು ಅವ್ರಿಗೆಲ್ರಿಗೂ ಕೂಡ ಎಲ್ಲೋ ಒಂದು ರೀತಿ ಬಹಳ ಸ್ಪಷ್ಟವಾದಂತಹ ಸಂದೇಶನ ಇವತ್ತು ಈ ಸಭೆ ಕೊಟ್ಟಿದೆ. ನಮ್ಮ ಬ್ರಾಹ್ಮಣರಲ್ಲಿ ತ್ರಿಬಂಧಸ್ಥರು ಕೂಡ ಒಂದು, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇಲ್ಲ. ನಮ್ಮ ಒಂದು ಸಮಾಜದ ಒಂದು ಹಿತಾಸಕ್ತಿಯ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಕೂಡಿ ಒಗ್ಗಟ್ಟಿನಿಂದ ಇರ್ತೀವಿ ಅನ್ನತಕ್ಕಂಥ ಸಂದೇಶ ಇವತ್ತು ಈ ವೇದಿಕೆಯಿಂದ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಈ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರತಕ್ಕಂಥ ನನ್ನ ತಂದೆಯವರು ಆದಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆದಂತ KR ಮೋಹನ್ ಕುಮಾರ್ ಅವರೇ, ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ಹಿರಿಯರು, ಗೌರವಾನ್ವಿತರು, ಮಾಜಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರು, ADCP ರವರು ಆದಂತ ಭಾಸ್ಕರ್ ರಾವ್ ಅವರೇ, ಈ ಕಾರ್ಯಕ್ರಮಕ್ಕೆ ಹಗಲು ಇರುಳು ನಮ್ಮೊಂದಿಗೆ ಶ್ರಮಿಸಿ ಎಲ್ಲಾ ರೀತಿಯ ಸಹಕಾರ ಮಾಡಿರತಕ್ಕಂಥ ವಕೀಲರು ಆಗಿರತಕ್ಕಂಥ ರವೀಂದ್ರ ಅವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಂಘ ಸಂಘಟನೆಯ ಮುಖಂಡರೇ, ಸದಸ್ಯರೇ, ವಿಪ್ರ ಬಾಂಧವರೇ, ಗುರು ಹಿರಿಯರೇ, ಇವತ್ತು ಸಂಘಟನೆಯ ಒಂದು ಈ ಹಂತದಲ್ಲಿ ಈ ಕಾರ್ಯಕ್ರಮ ಯಾಕೆ ನಾವು ಆಯೋಜನೆ ಮಾಡಿದ್ದೀವಿ ಅಂತಂದ್ರೆ ಕೇವಲ ಒಂದು ಸನ್ಮಾನಕ್ಕೆ ಮಾತ್ರ ಅಲ್ಲ. ಸನ್ಮಾನ ಅನ್ನತಕ್ಕಂಥದ್ದು, ಗೌರವ ಅನ್ನತಕ್ಕಂಥದ್ದು ಒಂದು ಮಾರ್ಗ. ಇವತ್ತು ನಮ್ಮಲ್ಲಿ ಸಂಘಟನೆ ಆಗ್ಬೇಕು. ನಾನು ನೂತನವಾಗಿ AKBMS ನ ಈ ಒಂದು ಎಲೆಕ್ಷನ್ಗೆ ನಾವೇನು ಕೈ ಹಾಕಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ಮುಂಚೆ ಇದ್ದಂತ ಬಹಳಷ್ಟು ರಘುರಾಮ್ ವಾಜಪೇಯಿ ಅವರು ನಮ್ಮ ಜೊತೆ ಕೂತಿದ್ದಾರೆ, ಬಹಳಷ್ಟು ಶ್ರಮಿಸಿ ಗುರು ಹಿರಿಯರು ಅವರ ಶಕ್ತಿ ಮೀರಿ
ಅವತ್ತಿನ ಕಾಲದಲ್ಲಿ ಅವರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮತ್ತೊಂದಿದೆ, ಬಹಳ ಸುಲಭ. ಅವತ್ತು ವಿಪ್ರನ್ನೆಲ್ಲ ಒಂದ್ ಕಡೆ ಮಾಡಿ ಮೆಂಬರ್ಶಿಪ್ ಮಾಡೋದು ಬಹಳ ಒಂದು ಕಷ್ಟದ ಸಂಗತಿ ಇತ್ತು. ಅಂತ ಕಾಲದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅವರು ಮೆಂಬರ್ಶಿಪ್ ಮಾಡಿಸಿದ್ರು ಎಲ್ಲರೂ ಸೇರಿ. ಆದರೆ ನಮ್ಮ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ನಾವು 2 ಲಕ್ಷ ಜನ ವಿಪ್ರಿದ್ದೀವಿ ಮಾತಾಡೋದು. 2 ಲಕ್ಷ ಜನ ವಿಪ್ರರು ಬಹಳಷ್ಟು ಜನ ಗೊತ್ತಿಲ್ಲ ಅನ್ಕೋತೀನಿ. ನಮ್ಮ ಕೃಷ್ಣಾರ್ಘ ಕ್ಷೇತ್ರದಲ್ಲೇ 70,000 ಜನ ಇದ್ದೀವಿ. ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ 20,000 ಮೀರಿದಂಗೆ ಇದ್ದೀವಿ. ಮತ್ತೆ ಇನ್ನ ಎಲ್ಲ 7 ಅಸೆಂಬ್ಲಿಗಳು ಸೇರಿಸಿದ್ರೆ 2 ಲಕ್ಷ ಜನ ವಿಪ್ರಿದ್ದೀವಿ. ಆದರೆ ನಮ್ಮ ಸಂಘಟನೆ ಕೇವಲ ಕೆಲವು ಸಾವಿರಗಳಲ್ಲಿ ಮಾತ್ರ AKBMS ಸದಸ್ಯತ್ವವಾಗಿದೆ. ಆ ವಿಚಾರವನ್ನು ಕೂಡ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು. ನಾನು ನೂತನವಾಗಿ ಈ ಒಂದು ಜವಾಬ್ದಾರಿ ವಹಿಸಿಕೊಂಡ ಮೇಲೆ ನನ್ನ ಒಂದು ಗುರಿ, ಮುಂದಿನ ಒಂದು ಏನು ನಮ್ಮ 5 ವರ್ಷಗಳಿದೆ ಅದರಲ್ಲಿ ನಾವೇನು 2 ಲಕ್ಷ ಇದ್ದೀವಿ, ಕನಿಷ್ಠ ಪಕ್ಷ ಅದರಲ್ಲಿ ಒಂದು 25,000-30,000 ಬ್ರಾಹ್ಮಣರು ಕೂಡ ನಮ್ಮಲ್ಲಿ ಮೆಂಬರ್ಶಿಪ್ ತಗೋಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಿಮ್ಮೆಲ್ಲ ಒಂದು ಮನವಿ ಮಾಡೋಣ ಅಂತ ಕೂಡ ಇಲ್ಲಿ ಸೇರಿಸಿದ್ದೀವಿ. ವಿಶೇಷವಾಗಿ ಯುವ ಪೀಳಿಗೆಗೆ ಬ್ರಾಹ್ಮಣತ್ವದ ಬಗ್ಗೆ ಹಲವಾರು ಜನಕ್ಕೆ ಅರಿವಿದೆ. ಇನ್ನೂ ಸಾಕಷ್ಟು ಅವೇರ್ನೆಸ್ ಬರಬೇಕು. ನಮ್ಮತನ, ನಮ್ಮ ಸಂಸ್ಕಾರ ಅನ್ನತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು. ನಾನು ಗೋವಿಂದನ್ ಸರ್ ಮನೆಗೆ ಅವ್ರನ್ನ ಇನ್ವೈಟ್ ಮಾಡಕ್ಕೆ ರವೀಂದ್ರ ಜೊತೆಗೆ ಹೋದಾಗ ಸರ್ ಹೇಳ್ತಿದ್ರು, ನಮ್ಮ ಕಾಲೇಜಲ್ಲಿ ನಮ್ಮ ವಿಪ್ರ ವಿದ್ಯಾರ್ಥಿಗಳು ಯಾರೇ ಇದ್ರು ಕೂಡ ಧೈರ್ಯವಾಗಿ ಬ್ರಾಹ್ಮಣ ಅಂತ ಹೇಳ್ಕೊಳ್ರು ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ ಅಂತ ಅನ್ಬೋದು. ಅದನ್ನ ನಾವು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಯುವಕರು ನಾವು ಅಳವಡಿಸ್ಕೋಬೇಕು. ಯಾಕೆ ಅಂತಂದ್ರೆ ನಮಗೆ ಭಗವಂತ ನೀಡಿರ್ತಕ್ಕಂಥ ಒಂದು ಅವಕಾಶ ಇದೆ. ಬ್ರಾಹ್ಮಣ ಅಂತಂದ್ರೆ ಸರ್ವರಿಗೂ ಬೇಕಾಗಿರೋದು, ಅದರಲ್ಲಿ ಇನ್ನೇನು ಬೇರೆ ಅರ್ಥ ಇಲ್ಲ, ಸರ್ವರಿಗೂ ಬೇಕಾಗಿರೋದು ಅಲ್ವೇ? ಬ್ರಾಹ್ಮಣ ಬಹುಜನ ಪ್ರಿಯ ಎಲ್ಲರಿಗೂ ಬೇಕಾಗಿರ್ತಕ್ಕಂಥವ್ರು ನಾವು. ಹಾಗಾಗಿ ನಮ್ಮಲ್ಲಿ ಹೆಮ್ಮೆಯಿಂದ ನಾವು ಬ್ರಾಹ್ಮಣ ಅಂತ ಕೂಡ ಹೇಳ್ಕೋಬೇಕು. ನಿಜ, ಇವತ್ತಿನ ಒಂದು ಸೋಷಿಯಲ್ ಮತ್ತು ಪೊಲಿಟಿಕಲ್ ಏನು ವ್ಯವಸ್ಥೆ ಇದೆ, ಆ ಒಂದು ಸಿಸ್ಟಮ್ ಅಲ್ಲಿ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯಗಳು ಆಗಿದೆ. ನಾನು ಕೂಡ ಲಂಡನ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ, ಯೂನಿವರ್ಸಿಟಿ ಆಫ್ ಲಂಡನ್ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪೋಸ್ಟ್ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ಒಂದು ಕಾಲದಲ್ಲಿ ಈ ಒಂದು ನಮ್ಮ ತಂದೆಯವರು ಏನು ರಾಜಕೀಯದಲ್ಲಿ ತೊಡಗಿ ಅವರು ಕೂಡ BCom ಮಾಡಿ, LLB ಮಾಡಿ, FCAS ಮಾಡ್ಕೊಂಡೇ ಬಂದಿರತಕ್ಕಂಥವ್ರು. ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಯಾವತ್ತೂ ಕೂಡ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ಬಂದಿದ್ದೀವಿ. ನಿಜ, ನಾನು ನಮ್ಮ ತಂದೆಯವರು ಅಂತ ಹೇಳ್ಕೊಳ್ಳಲ್ಲ. ಬಹಳಷ್ಟು ಜನ ಮೂಢಾಧ್ಯಕ್ಷರುಗಳು ಆಗಿದ್ದಾರೆ. ಆದ್ರೆ ಮೂಢ ಅಧ್ಯಕ್ಷರಾಗಿ ಕಳಂಕರಹಿತರಾಗಿ ಉಳಿದಿರೋ ಬೆಂಚಿನಲ್ಲಿ ನಮ್ಮ ತಂದೆಯವರು ಉಳಿದಾರಿಂದ ಬಹಳ ಹೆಮ್ಮೆಯಿಂದ, ಗೌರವದಿಂದ, ಯಾವುದೇ ಒಂದು ಸ್ಕ್ಯಾಮ್ ಆಗ್ಬೋದು, ಸ್ಕ್ಯಾಂಡಲ್ ಆಗ್ಬೋದು, ಘೋಟಾಲ ಆಗ್ಬೋದು, ಯಾವ್ದಾದ್ರು ಇವತ್ತು ಕೂಡ ನಮ್ಮ ತಂದೆಯವರ ಹೆಸರು ಬಂದಿಲ್ಲ ಅನ್ನತಕ್ಕಂಥದ್ದನ್ನ ಬಹಳ ಒಂದು ಹೆಮ್ಮೆಯಿಂದ ಹೇಳ್ಕೊತೀವಿ. ಅದು ನಮ್ಮ ಬ್ರಾಹ್ಮಣತ್ವ, ಅದು ನಮ್ಮ ಕಲ್ಚರ್. ಒಬ್ಬ ಬ್ರಾಹ್ಮಣನಿಗೆ ಅಧಿಕಾರ ಕೊಟ್ರೆ ಯಾವ ರೀತಿ ವ್ಯವಸ್ಥೆ ನಡೆಸಬಹುದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಪಾರದರ್ಶಕತೆಯಿಂದ ನಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆಯಿಂದ ಬಂದಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಿಜ ಬ್ರಾಹ್ಮಣರಾಗಿ ಹುಟ್ಟಿದ್ರಿಂದ ನಮಗೆ ಕೆಲವು ಕಡೆ ಹಿನ್ನಡೆ ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ. ಆದರೆ ಭಾಸ್ಕರ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ನಮ್ಮಲ್ಲಿ ಒಂದು ಗುರಿ, ಒಂದು ಹಠ ಮತ್ತೊಂದು ಛಲ ಇರಬೇಕು. ಯಾಕೆಂದ್ರೆ ಭಗವಂತ ನಮಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಸಂಸ್ಕಾರ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಬಹಳಷ್ಟು ಜನ ಯುವಕರು ಅಮೆರಿಕಾದಲ್ಲಿ, ಯುರೋಪ್ ಅಲ್ಲಿ, ಇಂಡಿಯಾದಲ್ಲೂ ಕೂಡ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ನಮ್ಮ ಬ್ರಾಹ್ಮಣರೇ ಕಾರಣ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ನಾನು ಭೇಟಿಗೆ ಬಯಸ್ತೀನಿ. ಇನ್ಫೋಸಿಸ್ ಇಲ್ಲೇ ಇದ್ರೆ ಅಥವಾ ಬೇರೆ ಸಂಸ್ಥೆಗಳಲ್ಲಿ ಇದ್ರೆ ಇವತ್ತು ಈ ಮಟ್ಟಕ್ಕೆ ನಮ್ಮ ಸಮುದಾಯ ಆಗ್ಬೋದು, ನಮ್ಮ ದೇಶ ಆಗ್ಬೋದು ಉತ್ತರ ಆಗ್ತಿರಲಿಲ್ಲ ಅಂತಕ್ಕಂಥ ಮಾತು. ಇವತ್ತು ಅಮೆರಿಕಾದಲ್ಲಿ ಸಿಲಿಕಾನ್ ವ್ಯಾಲಿ ಇಷ್ಟು ಮಟ್ಟಿಗಿದೆ ಅಂತಂದ್ರೆ ನಮ್ಮ ವಿಪ್ರವೇ ಕಾರಣ ಅಂತ ಅದಕ್ಕೆ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮಗೆ ಅವಕಾಶ ವಂಚಿತರಾದ್ರೂ ಕೂಡ ನಾವು ಅದನ್ನ ಸಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿಕೊಂಡು ಬಗ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಅವಕಾಶ ಇದೆ. ಹೋದ್ಸಲಿ ಬಹಳಷ್ಟು ಜನ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ನಾನು ಕೂಡ ಕೃಷ್ಣಾರ್ಘ ಕ್ಷೇತ್ರದಿಂದ ಒಬ್ಬ ಆಕಾಂಕ್ಷಿ ಆಗಿದೆ MLA ಟಿಕೆಟ್. ಕೊನೆ ಹಂತದಲ್ಲಿ ನಾನು ಫಸ್ಟೇ ಹೋಗಿದ್ದು, ಸಿಂಗಲ್ ನೇಮ್ ಇದ್ದಿದ್ದು, ನಾನೊಬ್ಬ ಬ್ರಾಹ್ಮಣ ಅಂತಕ್ಕಂಥ ಒಂದು ಕಾರಣದಿಂದ ಡೆಲ್ಲಿ ಮಟ್ಟದಲ್ಲಿ ನನ್ನ ಹೆಸರು ಕೈ ಬಿಡಲಾಗಿದೆ. ನಿಜ, ಬ್ರಾಹ್ಮಣನಾಗಿ ನಾನೊಂದೆರಡು ಅವಕಾಶ ಕಳ್ಕೊಂಡಿರ್ಬೋದು, ಆದ್ರೆ ಬ್ರಾಹ್ಮಣತ್ವ ಮಾತ್ರ ಯಾವತ್ತೂ ಕಳ್ಕೊಳ್ಳಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಎಲ್ಲ ಮುಂದೆ ಹೇಳಿ ಬಯಸ್ತೀನಿ. ಸರಿ ಹೇಳ್ತಿದ್ರು ಸೆನ್ಸಸ್, ಅದರಲ್ಲಿ ಏನ್ ಮಾಡಿದರೆ ನಮ್ಮ ಒಂದು ಸೋಷಿಯಲ್ ಅಂಡ್ ಎಜುಕೇಶನಲ್ ಸರ್ವೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಸೊ ಸೋಷಿಯಲ್ ಮತ್ತು ಎಜುಕೇಶನಲ್ ಸರ್ವೆನಲ್ಲಿ ನಮ್ಮ ಒಂದು ಸರ್ಕಾರ ಯಾವುದೇ ಪಕ್ಷದಲ್ಲಿರ್ಬೋದು, ಅದು ಬೇರೆ ವಿಚಾರ, ಆದ್ರೆ ಸತ್ಯಕ್ಕೆ ಯಾವತ್ತೂ ಕೂಡ ನಾವು ಬೆಲೆ ತೋರಿಸಬಾರ್ದು. ಈ ಒಂದು ಸರ್ವೆನಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯ 15.4 ಲಕ್ಷ ಇದೆ ಅನ್ನತಕ್ಕಂಥ ಉಲ್ಲೇಖ ಮಾಡಿದ್ದಾರೆ. ಇದನ್ನ ನಾನು ಪ್ರೆಸ್ ಮೀಟ್ ಮಾಡಿ
ಮೀಡಿಯಾದವ್ರ ಮುಂದೆನೆ ಘಂಟಾಘೋಷವಾಗಿ ಖಂಡನೆ ಮಾಡಿದ್ವಿ. ಯಾಕೆಂದ್ರೆ ನಮ್ಮ ಸಮುದಾಯ ಇಡೀ ಕರ್ನಾಟಕದಲ್ಲಿ ನನ್ನ ಪ್ರಕಾರ 40 ಲಕ್ಷಕ್ಕೂ ಹೆಚ್ಚು ಇದ್ದೀವಿ ನಾವು. ಅಂದ್ರೆ ಸರಿಸುಮಾರು 7% ಆಫ್ ಕರ್ನಾಟಕದ ಪಾಪ್ಯುಲೇಷನ್. ಹಂಗಿರುವಾಗ ಕೇವಲ 2.3% ನಾವಿದ್ದೀವಿ ಅಂತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾಸ್ಕರ್ ಸರ್ ಹೇಳಿದಂಗೆ ಯಾರೇ ನಿಮ್ಮ ಮನೆ ಹತ್ರ ಬಂದ್ರು ಕೂಡ, ಈಗ ಇನ್ನು ನಮ್ಮ ಸೆನ್ಸಸ್ ಸ್ಟಾರ್ಟ್ ಆಗಿದೆ. ನಮ್ಮ ಸೆನ್ಸಸ್ ಸ್ಟಾರ್ಟ್ ಆದಾಗ ಬ್ರಾಹ್ಮಣ ಅನ್ನತಕ್ಕಂಥದ್ದು ಫಸ್ಟ್ ಹೇಳಿ, ಯಾರು ದಯವಿಟ್ಟು ಒಳಗೊಂಡಾಗಿ. ನನಗೆ ಬಹಳ ಆಶ್ಚರ್ಯ ಆಯಿತು, ಬ್ರಾಹ್ಮಿನ್ ಕ್ರಿಶ್ಚಿಯನ್ ಅಂತ ಬರ್ದಿರೋದು ಯಾರು? ಬ್ರಾಹ್ಮಿನ್ ಇದ್ಯಾವ ಒಂದು ಹಾಸ್ಯಾಸ್ಪದ ಒಂದು ಹೊಸ ಕ್ಯಾಟಗರಿ ಅಂತ ಅಂದ್ಬಿಟ್ಟು ಉಡುಪಿ ಕಡೆ ಸರ್. ಓ ನೋಡಿ, ಈ ರೀತಿ ಅದು ಧರ್ಮ, ಇದು ಜಾತಿ. ಧರ್ಮ ಮತ್ತೆ ಜಾತಿ ಎರಡೂ ನಾವು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಒಟ್ಟಿಗೆ ಮಾಡಿ. ದೇರ್ ಇಸ್ ನೋ ರಿಸರ್ವೇಶನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಕಾಸ್ಟ್ ಮೇಲೆ ಇದೆ ರಿಸರ್ವೇಶನ್, ಸಂವಿಧಾನದಲ್ಲಿ ಧರ್ಮದ ಆಧಾರಿತವಾಗಿ ಇಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಬ್ರಾಹ್ಮಣ ಅಂತ ಫಸ್ಟ್ ಹೇಳಿ. ನಮ್ಮ ಒಳಪಂಗಡ ಇನ್ನೊಂದು ಮತ್ತು ನಮ್ಮದಿರಲಿ, ನಮ್ಮ ಮನೆ ಮಟ್ಟಿಗಿರಲಿ, ನಮ್ಮ ಮಠದ ಮಟ್ಟಿಗಿರಲಿ ಅಂತಕ್ಕಂಥ ಮಾತು ಹೇಳ್ತಾ ಬಹಳ ಸಂತೋಷ. ಎಲ್ಲರೂ ಕೂಡ ಇಷ್ಟೊಂದು ಕಾದಿದೆ. 2-3 ವಿಚಾರಗಳು ಸಣ್ಣ ಪುಟ್ಟ ಜನ ದೋಷಗಳಾಗಿದ್ರೆ ದಯವಿಟ್ಟು ಯಾರು ಮನಸ್ಸಿಗೆ ಹಾಕೋಬಾರ್ದು. ಸಭೆ ಸಮಾರಂಭದಲ್ಲಿ ಏನಪ್ಪ ಇಷ್ಟೊಂದು ಜನ ರಂಜನಿ, ವಿದುಷಿ ರಮಾಮಣಿ, ಶ್ರೀ ರಮಾಮಣಿ ವಿದುಷಿ PS ರವಿ ಆಕಾಶವಾಣಿ ಕಲಾವಿದರು ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಮಾಜ ಸೇವಕರು, ಅಧ್ಯಕ್ಷರು, ಕಿಂಕಲ್ ಮಹಿಳಾ ಬ್ರಾಹ್ಮಣ ಸಂಘ ಇವರ ನಿಸ್ವಾರ್ಥ ಸೇವೆಗಾಗಿ ಅಭಿನಂದನಾ ಕಾರ್ಯಕ್ರಮ. ವಿಕ್ರಮ್ ಹೈದರಾಬಾದ್ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಹೆಸರಾಂತ ನೃತ್ಯ ಪ್ರವೀಣೆ ಕಲಾಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿ ಸಮಾಜಮುಖಿಯಾಗಿ ಎಲ್ಲ ಸಾಧಕರಿಗೂ ಸ್ವಲ್ಪ ಸನ್ಮಾನದಲ್ಲಿ ಬಂಧನ ನಿರ್ಮಾಣ ಆಯಿತು. ಭಾಸ್ಕರ್ ಅವರು ಸ್ಟಾರ್ ಪ್ರಜಾಪ್ರತ ಅವರು ಬಂದಿದ್ದರಿಂದ ನಮ್ಮ ಸ್ವಲ್ಪ ಅಲ್ಲಿ ಬಸ್ಸವರು ಕೂಡ ನಮಸ್ಕಾರ 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 ತಮ್ಮೆಲ್ಲರಿಗೂ ಆದರವಾದ ನಮಸ್ಕಾರಗಳು. ಇಷ್ಟು ಜನ ಮಿತ್ರರೇ ಒಂದೇ ಕಡೆ ಸಿಗೋದು ಬಹಳ ಅಪರೂಪ. ಇಷ್ಟು ಜನ ಮಿತ್ರರು ಒಂದೇ ವೇದಿಕೆಯಲ್ಲಿ ಒಂದೇ ಪ್ರಾಂಗಣದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ವೇದಿಕೆ ಮೇಲೆ ಆಸೀನಾದ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಕೆ.ಆರ್. ಮೋಹನ್ ಕುಮಾರ್ ಅವರೇ, ನನ್ನ ಪ್ರೀತಿಯ ಮಿತ್ರರು ಹಾಗೂ ಉತ್ಸಾಹಿ ವಕೀಲರು ಹಾಗೂ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ಮುಂಚೂಣಿ ಇರುವಂತಹ ಶ್ರಮದಿಂದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ತೋರಿಸಿ ಇಲ್ಲಿಗೆ ಮೈಸೂರಿನ ಹೆಮ್ಮೆ ಪುತ್ರರಾಗಿರುವಂತಹ MS ನವೀನ್ ಕುಮಾರ್ ಅವರೇ ಹಾಗೂ ಎಲ್ಲ ಹಿರಿಯರೇ ಬುದ್ಧಿಜೀವಿಗಳೇ ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೂ ಮಾಡಿಕೊಳ್ಳಲು ತುಂಬ ಧನ್ಯವಾದಗಳು. ಈ ಸಮಾರಂಭ ಸನ್ಮಾನ ಹಬ್ಬ ಇದ್ದಾಗಿತ್ತು. ಸನ್ಮಾನ ಯಾವಾಗ ನಾವು ಮಾಡ್ತೀವಿ ಅಂದ್ರೆ ಸಮಾಜ ನಮ್ಮ ಜನರನ್ನು ಗುರುತಿಸ್ಕೊಳ್ಳೋದಲ್ಲ, ಇವರು ಈ ಕಾರ್ಯಕ್ರಮ ಮಾಡಿದ್ದಾರೆ, ಇವರು ಒಂದು ರೀತಿಯ ಕೊಡುಗೆ ಇದೆ ಇವರು ಅಂತ. ಈ ಸಮಾರಂಭಗಳಲ್ಲಿ ಸನ್ಮಾನ ನಡೆದರೆ ಒಂದು ರೀತಿಯ ಪ್ರೋತ್ಸಾಹ ಇರುತ್ತೆ.
ಯಾರಿಗೆ ಸನ್ಮಾನ ಆಗಿದೆ ಅವರಿಗೆ ಭೂತಪೂರ್ವ ಅಭಿನಂದನೆಗಳು. ಯಾರಿಗೆ ಸನ್ಮಾನ ಆಗಿಲ್ಲ ಬಹುಶಃ ಅವರ ಯಶಸ್ ಬಗ್ಗೆ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ, ಅಥವಾ ಉಳಿದವರಿಗೆ ಬಹಳಷ್ಟು ಅವಕಾಶಗಳಿದೆ, ಅವ್ರಿಗೂ ಸಹ ಸಿಗುತ್ತೆ. ಎಲ್ಲರೂ ಇಲ್ಲಿ ವಿಪ್ರರು ಶ್ರೀಮಂತರು ಇರೋದ್ರಿಂದ ಒಂದು ರೀತಿಯಾಗಿ ಒಂದು ಸಂತೋಷ, ಮತ್ತೆ ನಾವು ಸಮಾಜದಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರ ವಹಿಸುವಂತ ಕಾರ್ಯಕ್ರಮ ವಹಿಸಬಹುದು.